ಮೈಸೂರಿನಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ಆರಂಭವಾದಾಗ ಅದರ ಮುಂದಾಳತ್ವನ ತಾವೇ ವಹಿಸ್ಕೊಂಡ್ರಿ. ಈ ಒಂದು ಹೋರಾಟವನ್ನು ಕುಗ್ಗಿಸಬೇಕು ಅಂತೇಳಿ ಸಾಕಷ್ಟು ಷಡ್ಯಂತ್ರಗಳು ಕೂಡ ನಡೆದವು. ಆದರೂ ಕೂಡ ಅದರ ವಿರುದ್ಧವಾಗಿ ತಾವು ಭಾಳಷ್ಟು ಹೋರಾಟಗಳನ್ನು ಕೂಡ ಮಾಡ್ಕೊಂಡ್ರಿ. ಆ ರೀತಿ ಷಡ್ಯಂತ್ರಕ್ಕೆ ಒಳಗಾದ್ರೆ ತಾವು ಯಾವುದೇ ಕಾರಣಕ್ಕೂ ಆ ಷಡ್ಯಂತ್ರ ನಮ್ಮ ಹತ್ರನೇ ಬರಲಿಲ್ಲ ಸರ್. ಬಟ್ ನಮ್ಮನ್ನು ಕುಗ್ಸೋಂಥ ಷಡ್ಯಂತ್ರಗಳನ್ನ ರೂಪಿಸಿದ್ರು. ಆದರೆ ನಾನಾಗಲಿ ಅಥವಾ ನಮ್ಮ ಜೊತೆ ಇದ್ದಂಥ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಲಿ ಯಾರೂ ಆ ಷಡ್ಯಂತ್ರಕ್ಕೂ ಒಳಗಾಗಲಿಲ್ಲ, ನನ್ನನ್ನು ಒಳಗಾಗಕ್ಕೆ ಬಿಡಲಿಲ್ಲ. ಮತ್ತು ನಮ್ಮ ಜೊತೆ ಇಡೀ ಕರ್ನಾಟಕದಲ್ಲಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಷ್ಟೇ ಇಡೀ ಕರ್ನಾಟಕದ ಗಮನ ಸೆಳೆದು ಎಲ್ಲ ಸಮುದಾಯದ ಜನರಿಗೆ ಈ ವಿಚಾರನ ತಿಳಿಸೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ, ಮತ್ತು ನಾನು ಮೊದಲೇ ಹೇಳಿದೆ, ಈ ಹೋರಾಟನ ಕೈಗೆತ್ಕೊಂಡಿದ್ದಂಥ ವಿದ್ಯಾರ್ಥಿಗಳು ಎಲ್ಲರೂ ಸ್ವಾಭಿಮಾನಿಗಳು ಮತ್ತು ಎಲ್ಲರೂ ಪ್ರಾಮಾಣಿಕರಿದ್ದರಿಂದ ಯಾವ ಷಡ್ಯಂತ್ರಕ್ಕೆ ಒಳಗಾಗೋಂಥ ಪ್ರಶ್ನೆನೇ ಇಲ್ಲ ಸರ್. ಇಲ್ಲಿ ರೋಸ್ಟರ್ ಬಿಂದುಗಳಲ್ಲಿ ಸಮಸ್ಯೆ ಆಗಿದೆ ಅಂಥೇಳಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆಗಳು ಆಗಲಿಲ್ಲ. ಅದು ತಮ್ಗೆ ಹೇಗೆ ಗೊತ್ತಾಯಿತು, ಯಾರಿಂದ ಗೊತ್ತಾಯಿತು, ಹೇಗೆ ಆ ಬಿಂದುಗಳನ್ನ ತಾವು ಅಧ್ಯಯನ ಮಾಡಿದ್ರಿ ಅಂತ? ನೋಡಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ನೋಟಿಫಿಕೇಷನ್ ಬಿಡ್ತಾರೆ. ಅದು ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಬರುತ್ತೆ. ಇದು ಪ್ರವರ್ಗೆ ಹೇಗೆ ಎಲ್ಲ ಹುದ್ದೆಗಳು ಸೀಮಿತಗೊಂಡಿರ್ತವೆ. ನಾವು ಕಮ್ಯುನಿಟಿ ವೈಸ್ ಒಂದು ಮೀಟಿಂಗ್ ಮಾಡಿದಾಗ ಅದರಲ್ಲಿ ನಮ್ಮ ಹಿರಿಯರು ಪ್ರಮುಖರು ಆ ವಿಚಾರನ ತಾವೊಂದು ಪ್ರಸ್ತಾಪ ಮಾಡ್ತಾರೆ. ನಾವು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದಷ್ಟು UGC ಗೈಡ್ಲೈನ್ಸ್ಗಳು ಮತ್ತು ವಿಶ್ವವಿದ್ಯಾಲಯದ ಗೈಡ್ಲೈನ್ಸ್ಗಳು ನಮಗೆ ಗೊತ್ತಿರೋದ್ರಿಂದ ನಾವು ಟೆಕ್ನಿಕಲ್ ಆಗಿ ಈ ಪ್ರವರ್ಗ ಹೇಗೆ ಸೀಮಿತಗೊಂಡಿರೋಂಥದ್ದು, ಹೇಗೆ ಸೀಮಿತಗೊಂಡೈತೆ ಮತ್ತು ಯಾವ ಮಾನದಂಡದ ಮೇಲೆ ಸೀಮಿತಗೊಳಿಸೋರಿರೋದು, UGC ಗೈಡ್ಲೈನ್ಸು ಈ ಥರ ಇಲ್ಲ ಅಂತ ನಾವು ಒಂದಷ್ಟು ಚರ್ಚೆಗಳನ್ನ ಮಾಡಿದಾಗ ಅದರ ಸಮಸ್ಯೆ ಏನು ಅಂತ ನಮಗೆ ಗೊತ್ತಾಯಿತು. ಹಂಗಾಗಿ ನಾವು ಈ ಸಮಸ್ಯೆನ ಕರ್ನಾಟಕದ ಜನತೆಗೆ ತಿಳಿಸೋದ್ರಲ್ಲಿ ಯಶಸ್ವಿನೂ ಆದ್ವಿ. ಮತ್ತು ಏನು ಸಮಸ್ಯೆ ಆಗಿತ್ತು ಅದನ್ನು ಸರಿಪಡಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಕೆಲಸ ಆಗೋ ಥರನೂ ಮಾಡಿ ಅದರಲ್ಲೂ ನಾವು ಯಶಸ್ವಿಗೊಂಡಿದ್ದೀವಿ ಸರ್.